So education should enable an individual to make the correct decision, ಎನ್ಹಾನ್ಸಿಂಗ್ ದಿ ಜ್ಞಾನ ಅಂತ ಕರಿತೀವಿ ನಾವು. ಕರೆಕ್ಟಾ? ಏನು ಹೇಳ್ರಿ? ಜ್ಞಾನ ಮೀನ್ಸ್ ವಾಟ್? ದಟ್ಸ್ ಇನ್ ಇಂಗ್ಲೀಷಲ್ಲಿ ಅಲ್ವಾ? ಜ್ಞಾನ ಅಂದರೆ ಇಟ್ ಈಸ್ ನಾಟ್ ದಟ್ ಸಮಥಿಂಗ್ ವಿಚ್ ಇಸ್ ಲಿಮಿಟೆಡ್ ಟು ಎ ಕ್ಲಾಸ್ ರೂಮ್ ವೇರ್ ಯು ಕಂಪ್ಲೀಟ್ ಯುವರ್ ಸಿಲೆಬಸ್ ಆ್ಯಂಡ್ ಟೀಚ್ ಸಮಥಿಂಗ್. ಇದು ಒಂದು ಸಬ್ಜೆಕ್ಟಿವ್ ನಾಲೆಡ್ಜ್ ಅಷ್ಟೇ, ಒಂದು ವೆರಿ ಲಿಮಿಟೆಡ್. ಒಬ್ಬ ವ್ಯಕ್ತಿ ವೆನ್ ಹಿ ಈಸ್ ಏಬಲ್ ಟು ಡಿಫರೆನ್ಷಿಯೇಟ್ ಬಿಟ್ವೀನ್ ರೈಟ್ ಆ್ಯಂಡ್ ರಾಂಗ್, good and bad, and come to his own conclusion based on his experiences, the subjective knowledge that you are teaching, ಅದು ಅವನನ್ನು ನಾವು ಜ್ಞಾನಿ ಅಂತ ಕರಿಬೋದು. ಕರೆಕ್ಟಾ? ನಮ್ಮಲ್ಲಿ 4 ಕಾನ್ಸೆಪ್ಟ್ಸ್ಗಳು ಬರ್ತವೆ. ಅರ್ಲಿ ಡೇಸ್ ಇನ್ ದ ಇನಿಷಿಯಲ್ ಸ್ಟೇಜ್ ಆಫ್ ಯುವರ್ ನಮ್ಮ ಸೀನಿಯರ್ ಟೀಚರ್ಸ್ಗಳದ್ದು ಏಜ್ ಟೈಮಲ್ಲಿ ರಿಕ್ರೂಟ್ಮೆಂಟ್ ವುಡ್ ಹ್ಯಾಪನ್ ಆನ್ ದಿ ಬೇಸಿಸ್ ಆಫ್ IQ. ಏನು ಹೇಳ್ರಿ? IQ, ಇಂಟೆಲಿಜೆಂಟ್ ಕೋಶಂಟ್. ಒಬ್ಬನ ಬುದ್ಧಿಮತ್ತೆ ಆಧಾರದ ಮೇಲೆ ಜಾಬ್ ಸೆಲೆಕ್ಟ್ ಆಗ್ತಿದ್ರು ಅವರು. ಹಾಗೆ ಒಂದು ಡೆಕೇಡ್ ಆದಮೇಲೆ ಪೀಪಲ್ ಸ್ಟಾರ್ಟೆಡ್ ರಿಯಲೈಸಿಂಗ್, ಎಸ್ಪೆಷಲಿ ಇಂಡಸ್ಟ್ರಿಯಲ್ ಸೆಕ್ಟರ್, ಇಫ್ ಐ ಟೇಕ್ ಎಕ್ಸಾಂಪಲ್, ದೇ ಸ್ಟಾರ್ಟೆಡ್ ರಿಯಲೈಸಿಂಗ್, ಓಕೆ IQ ಬುದ್ಧಿ ಒಂದಿದ್ರೆ ಯೂಸ್ ಇಲ್ಲ, ಬುದ್ಧಿ ಒಂದು ಯೂಸ್ ಇದ್ರೆ ಏನಕ್ಕೂ ಪ್ರಯೋಜನ ಇಲ್ಲ, ಅವನಿಗೆ EQ ಇರಬೇಕು. ಏನು ಹೇಳಿ? ಎಮೋಷ್ನಲ್, ಭಾವನಾತ್ಮಕವಾಗಿ ಸರಿ ಇರಬೇಕು ಅವನು. ಈಗ ಒಬ್ಬ ಲೀಡ್ರ್ ಆಗಬೇಕಂದ್ರೆ ಅವ್ನಿಗೆ ಏನು ಬೇಕು? ಎಲ್ಲರನ್ನ ಅರ್ಥೈಸಿಕೊಳ್ಳುವಂಥ ಎಬಿಲಿಟೀಸ್ಗಳು ಬೇಕು, ಇನ್ನೊಬ್ಬರನ್ನೊಟ್ಟಿಗೆ ಒಳ್ಳೆ ರೀತಿಯ ಬಾಂಧವ್ಯ ಬೆಳೆಸ್ಕೊಳ್ಳುವಂತಹ ನಾಯಕತ್ವ. ಸೊ ಹಂಗಾಗಿ ಎಮೋಷ್ನಲ್ ಕೋಶಂಟ್ ಕೂಡ ಭಾಳ ಅವನು ಅಗ್ರೆಸಿವ್ ಆದರೆ ನಾವು ಹೇಳ್ತೀವಿ ಅರಿಷಡ್ವರ್ಗಗಳು, ನಮ್ಮದು 6 ಶತ್ರುಗಳು ಯಾರು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಂತ ಕರಿತೀವಲ್ಲ. ಈ ಅರಿಷಡ್ವರ್ಗಗಳನ್ನು ಯಾರು ನಿಗ್ರಹ ಮಾಡಲ್ವೋ ಅವನು ಎಷ್ಟೇ ಟ್ಯಾಲೆಂಟೆಡ್ ಇದ್ರು, ಎಷ್ಟೇ IQ ಇದ್ರು ಏನು ಪ್ರಯೋಜನ? ಅವನಿಗೆ ಮುಂಗೋಪಿ ಆಗಿದ್ರೆ ಏನು ಪ್ರಯೋಜನ? ಕರೆಕ್ಟಾ? ಹಂಗಾಗಿ EQ ಕೂಡ ಒಬ್ಬ ನಾಯಕನಾಗಲಿಕ್ಕೆ, ಒಬ್ಬ ಎಂಪ್ಲಾಯ್ ಆಗಲಿಕ್ಕೆ EQ ಕೂಡ ಅವನಲ್ಲಿ ಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಂಡ್ರು. ಕಮಿಂಗ್ ಟು ಲಿಟಲ್ ಫರ್ದರ್, ಪೀಪಲ್ ಥಾಟ್ ಇವನ್ ಜಸ್ಟ್ IQ ಆ್ಯಂಡ್ EQ ಆಲ್ಸೋ ಡಸಂಟ್ ಮ್ಯಾಟರ್, ದೇ ಶುಡ್ ಹ್ಯಾವ್ SQ ಆ್ಯಸ್ ವೆಲ್. ವಾಟ್ ಈಸ್ SQ? ಸೋಷಿಯಲ್ ಕೋಶಂಟ್. ಏನು ಹೇಳ್ರಿ? ಸೋಷಲ್, ಸಾಮಾಜಿಕ ಜ್ಞಾನ ಬೇಕು. ಇನ್ನೊಬ್ಬರ ಜೊತೆಗೆ ಬೆರೆಯುವ, ಸಂಬಂಧವನ್ನು ಬೆಳೆಸುವ, ಮೇಂಟೈನ್ ಮಾಡುವ, ಸಾಮಾಜಿಕ ಕಟ್ಟಳೆಗಳನ್ನು, ಸಂಸ್ಕಾರ, ಇವನ್ ಆಚರಣೆ ವಿಚಾರಣೆಗಳ ಜೊತೆಗೆ ಅವನನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗುವ. ಯಾವಾಗ ಅವನಿಗೆ ಈ ಅಡ್ಜಸ್ಟ್ಮೆಂಟ್ ಇಶ್ಯೂ ಇದೆ ಆವಾಗ ಅವನಿಗೆ ಪ್ರಾಬ್ಲಮ್ಸ್ ಬರುತ್ತೆ. ದೇ ವಾಂಟೆಡ್, ನೀವು ಕಲ್ಚರ್ ಫ್ರೀ ಇರಬೇಕಂತ ಹೇಳ್ತಾರೆ. ಇಂಡಸ್ಟ್ರಿಯಲ್ ಸೆಕ್ಟರ್ ನೀವು ಎಲ್ಲೇ ವರ್ಕ್ ಮಾಡಬೇಕಾದ್ರೆ, ನೀವು ಯಾವುದೇ ಜಾತಿ, ಧರ್ಮ, ಭಾಷೆ ಎಲ್ಲಿಂದಾದರೂ ಬಂದಿರಿ, ನೀವು ಕಲ್ಚರ್ ಫ್ರೀಯಾಗಿ ನೀವು ಇರಬೇಕು ವೃತ್ತಿ ಜೀವನದಲ್ಲಿ. ಹಾಗಾಗಿ ದೇ ರಿಯಲೈಸ್ಡ್ ಇವನ್ SQ is important. Currently and maybe in upcoming days, another thing is going to be added, that is SQ square. Nothing other than, as you said, spiritual quotient. Spiritual quotient ಅಂದರೆ ಏನು? That's my question. Hope ನೀವು ಕೆಲವು ವರ್ಕ್ಶಾಪ್ಸ್ಗಳಲ್ಲಿ ಇದನ್ನೆಲ್ಲ ಕೇಳಿರ್ತೀರ ಆಲ್ರೆಡಿ. Tell me, what is spiritual quotient? ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡೋದು, ಅದಾ? What do you mean by spiritual quotient? Anybody can please stand up and answer. It's free time. Yes, very good, ma'am. ಆತ್ಮಜ್ಞಾನ. Very good. Give her also a big round of applause. ಆತ್ಮಜ್ಞಾನ ಅಂದರೆ ಏನೀಗ ಹಂಗಿದ್ರೆ? ಸರಿ, ಸ್ಪಿರಿಚುವಲ್ ಕೋಶಂಟ್ ಅಂದರೆ ಆತ್ಮಜ್ಞಾನ. ವಾಟ್ ಇಸ್ ದಟ್ ಆತ್ಮಜ್ಞಾನ ಈಸ್? ನಮ್ಮ ಸೈಕಾಲಜಿಯಲ್ಲಿ ನೀವು ಕೇಳಿರ್ತೀರಿ, ಅಬ್ರಹಾಂ ಮಾಸ್ಲೋಸ್ ಅನ್ನುವ ಒಬ್ಬ ಗ್ರೇಟ್ ವಿಜ್ಞಾನಿ ಇಸ್ ಡೆವಲಪ್ಡ್ ಎ ಕಾನ್ಸೆಪ್ಟ್ ಕಾಲ್ಡ್ ಮಾಸ್ಲೋಸ್ ಹೈರಾರ್ಕಿ ಅಂತೇಳಿ ಮಾಡಿದ್ದಾರೆ. ಒಬ್ಬ ಹ್ಯೂಮನ್ ನೀಡ್ಸ್ಗಳು ಹೇಗಿರ್ತವೆ ಅಂಥೇಳಿ ಒಂದು ಪಿರಮಿಡ್ ಆಕಾರದ ಹೈರಾರ್ಕಿಗಳನ್ನ ಸೆಟ್ ಮಾಡಿ. ಫಸ್ಟ್ ಇಂಟೆಲೆಕ್ಚುವಲ್ ನೀಡು, ಹೊಟ್ಟೆಗೆ ಊಟ ತಿಂಡಿ ಬೇಕು, ಅದೇ ಇಲ್ಲ ಅಂದರೆ ಅವನು ಫಸ್ಟ್ ಬೇಡಿಕೆ ನಮ್ದು ಯಾವುದು? ಊಟ ತಿನ್ನಕ್ಕೆ. ಅದು ಸಿಗ್ತಾ ಸೆಟ್ಲ್ ಆಯ್ತಾ, ಊಟ ತಿಂಡಿ ಸಿಗ್ತಿದೆಯಾ, ನೆಕ್ಸ್ಟ್ ಸೆಕ್ಯೂರಿಟಿ ನೀಡ್ ಅಂತ ಬರುತ್ತೆ, ಸೇಫ್ಟಿ ನೀಡ್. ಅಂದರೆ ಈಗ ಒಂದು ಪರ್ಮನೆಂಟ್ ನಂಗೆ ಉಳ್ಕೊಳ್ಳೋಕೆ ಒಂದು ಜಾಗ ಬೇಕು, ಒಂದು ಉದ್ಯೋಗ ಬೇಕು, ಅದು ಅಚೀವ್ ಆಯಿತಾ, ನೆಕ್ಸ್ಟ್ ಬರೋದು ಲವ್ ಆ್ಯಂಡ್ ಬಿಲಾಂಗಿಂಗ್ನೆಸ್ ನೀಡ್ ಅಂತೇಳಿ ಒಬ್ಬ ಮನುಷ್ಯನ ಆಕಾಂಕ್ಷೆಗಳು. ಅಂದರೆ ಲವ್ ಆ್ಯಂಡ್, ಅದೀಗ ಊಟ ತಿಂಡಿ ಅಂತೂ ತೊಂದರೆ ಇಲ್ಲ, ಮನೆ ಮಠನೂ ರೆಡಿ ಆಗಿದೆ, ಈಗ ಜೊತೆಗಾರರು ಯಾರು ಬೇಕಲ್ಲ, ಕುಟುಂಬ, ಫ್ಯಾಮಿಲಿ, ಹೆಂಡತಿ, ಮಕ್ಕಳು ಬೇಕಲ್ಲ, ಆ ಲವ್ ಆ್ಯಂಡ್ ಬಿಲಾಂಗಿಂಗ್ನೆಸ್ ನೀಡಿಗೆ ಬರ್ತಾನೆ. ಅದು ಅಚೀವ್ ಆದಮೇಲೆ ಅವನಿಗೆ ಮತ್ತಿನ್ನೇನು ಬೇಕು ಅಂತ ಬಂದಾಗ ಅದನ್ನು ಎಸ್ಟೀಮ್ ನೀಡ್ ಅಂತ ಕರೀತಾರೆ. ಅಂದರೆ ನಮಗೆ ಸೋಷಿಯಲಿ ಒಂದು ಡಿಗ್ನಿಟಿ, ಒಂದು ಹುದ್ದೆ, ಪವರ್, ಅಧಿಕಾರ ಬೇಕು ಅನ್ನೋ ಆಸೆ ಆಕಾಂಕ್ಷೆಗಳು ಬರ್ತವೆ. ಅದು ವೆಲ್ ಸೆಟಲ್ಡ್ ಆದಮೇಲೆ ಅವನಿಗೆ ಸೆಲ್ಫ್ ಆ್ಯಕ್ಚುವಲೈಸೇಷನ್ ನೀಡ್ ಅಂತ ಬರುತ್ತೆ. ಅಂದರೆ ಅವನಿಗೆ ಆವಾಗ ಅವನು ಎಲ್ಲ ವಿಡ್ರಾ ಮಾಡ್ಕೊಂಡು ಸ್ವಲ್ಪ ಸಮಾಜ ಸೇವೆ, ಅವ್ರು ಬೇರೆಯವ್ರದ್ದು ಉದ್ಧಾರ, ಈಗ ಇರ್ತಾರಲ್ಲ ನಮ್ಮ ಮನೇಲೆಲ್ಲ ವಯಸ್ಸಾಗಿ ಒಂದು 50 ವರ್ಷ ಬಂದಮೇಲೆ ಅವರು ಸಮಾಜ ಉದ್ಧಾರಕ್ಕೆ ಆಗ್ಬಿಡ್ತಾರೆ, ಕರೆಕ್ಟ್, ಮನೆ ಬಿಟ್ಟು ಬಿಡ್ತಾರೆ. ಸೊ ಈ ಥರದ ಬದಲಾವಣೆಗಳು ಒಬ್ಬ ವ್ಯಕ್ತಿಯಲ್ಲಿ ಆಗ್ತವೆ ಅಂಥೇಳಿ. ಇದೆಲ್ಲ ಆಗಿ ಅವನೊಂದು 20 ವರ್ಷ ಆದಮೇಲೆ ಹಿ ಆ್ಯಡ್ಸ್ ಅನದರ್ ಪಾಯಿಂಟ್ ಟು ಇಟ್, ದಟ್ ಈಸ್ ಕಾಲ್ಡ್ ಆಸ್ಥೆಟಿಕ್ ನೀಡ್ಸ್ ಅಂತ ಕರೀತಾನೆ. ಏನು ಹೇಳ್ರಿ? ಆಸ್ಥೆಟಿಕ್ ನೀಡ್ಸ್. ಏಸ್ಥೆಟಿಕ್ ನೀಡ್ಸ್ ಅಂದರೆ ವಾಟ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್. ಆಸ್ಥೆಟಿಕ್ ಅಂದರೆ ಏನು? ಇಟ್ಸ್ ಅಬೌಟ್ ದಿ ಬ್ಯೂಟಿ. ಇಟ್ಸ್ ನಾಟ್ ಅಬೌಟ್ ದಿ ಫಿಸಿಕಲ್ ಬ್ಯೂಟಿ ಹಿ ಈಸ್ ಸ್ಪೀಕಿಂಗ್ ಅಬೌಟ್, ಇಟ್ಸ್ ಅಬೌಟ್ ದಿ ಪರ್ಸ್ನಾಲಿಟಿ, ಬ್ಯೂಟಿ ಆಫ್ ದಿ ವ್ಯಕ್ತಿತ್ವ ಹೇಗಿರಬೇಕು ಅಂತ ಹೇಳ್ತಾನೆ. ಅಂದರೆ ಅದಕ್ಕೆ ಎಕ್ಸಾಂಪಲ್ ಫಾರ್ ಯು, ಈ ನಮ್ಮ ಒಬ್ಬ ಭಾರತದಲ್ಲಿ ಒಬ್ಬ ಹುಡುಗ, ಪಾಪ ಬಡತನ, ತುಂಬ ಕಷ್ಟದ ಬದುಕು, ಲಾಂಗ್ ಎಗೋ
ಅವನು ಮನೆಗೆ ನ್ಯೂಸ್ ಪೇಪರ್ಲ್ಲ ಹಂಚ್ಕೊಂಡು ಬದುಕ್ತಾ ಇದ್ದವನು ಸ್ವಲ್ಪ ಬೆಳೆದು ದೊಡ್ಡವನಾದ್ಮೇಲೆ ಅವನಿಗೆ ಅವಕಾಶ ಬರುತ್ತೆ ಸ್ವಿಟ್ಜರ್ಲ್ಯಾಂಡಿಗೆ ವಿಸಿಟ್ ಮಾಡಲಿಕ್ಕೆ. ಅವನು ಸ್ವಿಟ್ಜರ್ಲ್ಯಾಂಡಿಗೆ ಯಾವ ದಿನ ವಿಸಿಟ್ ಮಾಡ್ತಾನಲ್ಲ, ಅವನು ಯಾವಾಗ ಸತ್ತೋಗಿ ಸುಮಾರು ವರ್ಷ ಆಯಿತು, ಅವನು ಸ್ವಿಟ್ಜರ್ಲ್ಯಾಂಡಿಗೆ ಕಾಲಿಟ್ಟ ದಿನವನ್ನು ಇವತ್ತಿಗೂ, ಐ ಥಿಂಕ್ ದಟ್ ಕಮ್ಸ್ ಪ್ರೊಬಾಬ್ಲಿ ಮೇ ಆರ್ ಏಪ್ರಿಲ್, ಡೇಟ್ ಐ ಡೋಂಟ್ ನೋ, ಯು ಕ್ಯಾನ್ ಸರ್ಚ್ ಇನ್ ಗೂಗಲ್. ಟಿಲ್ ಟುಡೇ ಸ್ವಿಟ್ಜರ್ಲ್ಯಾಂಡ್ ಈಸ್ ಸೆಲೆಬ್ರೇಟಿಂಗ್ ದಟ್ ಡೇ ಆ್ಯಸ್ ಎ ದೇರ್ ನ್ಯಾಷನಲ್ ಸೈನ್ಸ್ ಡೇ. ಎಲ್ಲಿದೆ ಸ್ವಿಟ್ಜರ್ಲ್ಯಾಂಡು? ಭಾರತದ ಬಾರ್ಡ್ರಲ್ಲೂ ಇಲ್ಲ, ಪಕ್ಕದಲ್ಲೂ ಇಲ್ಲ, ಇನ್ಯಾವುದೋ ಮೂಲೆಯಲ್ಲಿದೆ. ಯಾವುದೋ ಒಂದು ದೇಶ ಭಾರತದಲ್ಲಿ ಪೇಪರ್ ಹಾಕ್ತಾ ಇದ್ದ ಒಬ್ಬ ಹುಡುಗ ಅವರ ದೇಶಕ್ಕೆ ವಿಸಿಟ್ ಮಾಡಿದ ದಿನವನ್ನು ಇವತ್ತಿಗೂ ಅವರ ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಣೆ ಮಾಡುತ್ತೆ ಅಂತಂದರೆ ಆ ವ್ಯಕ್ತಿಯ ವ್ಯಕ್ತಿತ್ವ ಹೆಂಗಿರಬೇಡ? ಯಾರು ಹೇಳ್ರಿ? ಡಾಕ್ಟರ್ APJ ಅಬ್ದುಲ್ ಕಲಾಂ. ನಾನು ಡಿಗ್ರಿ ಮುಗಿಸಿ ಮಾಸ್ಟರ್ ಡಿಗ್ರಿಗೆ ಬರೋ ತನಕ ಈ ಡಾಕ್ಟರ್ APJ ಅಬ್ದುಲ್ ಕಲಾಂ ಅನ್ನೋನು ಹಿಂದೂನ, ಮುಸ್ಲಿಮ, ಕ್ರಿಶ್ಚಿಯನ್ ಅವ್ರು ಕೇಳ್ಕೊ ಬಂದಿದ್ದೀವಿ, ಓದ್ಕೊ ಬಂದಿದ್ದೀವಿ ಅಷ್ಟೇ. ಒಬ್ಬ ವ್ಯಕ್ತಿ ಧರ್ಮ, ಧಾರ್ಮಿಕತೆ, ಸಂಸ್ಕಾರ, ಸಂಸ್ಕೃತಿ, ಜಾಗ, ನೆಲೆಗಟ್ಟು, ದೇಶವೆಲ್ಲವನ್ನು ಹೊರತಾಗಿ ಹೇಗೆ ಜಗತ್ತಿಗೆ ಒಪ್ಪಿತನಾಗ್ಬೋದು ಅನ್ನೋದಕ್ಕೆ ಸ್ವಾಮಿ ವಿವೇಕಾನಂದರಾಗಲಿ, ಡಾಕ್ಟರ್ APJ ಅಬ್ದುಲ್ ಕಲಾಂ ಆಗಲಿ, ಇಂತಹ ಕೆಲವು ವ್ಯಕ್ತಿಗಳು ಉದಾಹರಣೆಗಳಾಗಿ ನಿಲ್ತಾರೆ. ಅವರಿಗೆ ಕುಟುಂಬ ಇಲ್ಲ, ಹಿನ್ನೆಲೆ ಇಲ್ಲ, ನನ್ನೂರು, ನನ್ನ ದೇಶ, ನನ್ನ ಸಂಸ್ಕಾರ ಅನ್ನೋದಿಲ್ಲ. ಈ ಜಗತ್ತಿಗೆ ಮೌಲ್ಯಗಳನ್ನು, ಗೌತಮ ಬುದ್ಧ ಆಗಲಿ, ಇವತ್ತು ಪ್ರಪಂಚದಾದ್ಯಂತ ಎಲ್ಲರ ಟೇಬಲ್ ಮೇಲೆ ಒಂದು ಬುದ್ಧನ ಮೂರ್ತಿ ಇರತ್ತಪ್ಪ. ಕರೆಕ್ಟಾ? ಹೆಂಗಾದ್ರು ಅವರು ಅಂದರೆ ಅವರಲ್ಲಿ ಈ ಒಂದು ಆಸ್ಥೆಟಿಕ್ ಮೈಂಡ್ ಸೆಟ್ಟು ಜಾಗೃತಿ ಆಗುತ್ತೆ, ಆತ್ಮಜ್ಞಾನ ಜಾಗೃತಿ ಆಗುತ್ತೆ. ಹಿ ರಿಯಲೈಸ್ ವಾಟ್ ಆಮ್ ಐ. ನಮ್ಮಲ್ಲಿ ದ ಗ್ರೇಟೆಸ್ಟ್ ಗ್ರಂಥ ಕಾಲ್ಡ್ ಭಗವದ್ಗೀತಾ, ನಾವು ಹಿಂದೂ ಧರ್ಮದ ಧಾರ್ಮಿಕ ಗ್ರಂಥ ಅಂತ ಒಪ್ಕೊಂತೀವಿ. ಬಟ್ ಅನ್ಫಾರ್ಚುನೇಟ್ಲಿ ಅದು ಈಗ ಇಂಡಿಯಾದಲ್ಲಿ ರಿಟೈರ್ಮೆಂಟ್ ಬುಕ್ ಆಗ್ಬಿಟ್ಟಿದೆ. ಏನು ಹೇಳ್ರಿ? ರಿಟೈರ್ಮೆಂಟ್ ಆದಮೇಲೆ ಓದ್ರೆ ಟೈಮ್ ಪಾಸ್ ಬೇರೆ ಇಲ್ಲಲ್ಲ, ಮನೇಲಿ ಕೂತ್ಕೊಂಡು ಕೂತ್ಕೊಳ್ಳೋ ಅದು ಕಡಿಮೆ. ಕೆಲವರು ದೇ ಕೀಪ್ ಇಟ್ ಫಾರ್ ದಿ ರಿಟೈರ್ಮೆಂಟ್ ರೀಡಿಂಗ್. ಟು ಬಿ ಫ್ರ್ಯಾಂಕ್, ಒಬ್ಬ ವ್ಯಕ್ತಿ ಅವನ ವೆರಿ ಯಂಗ್ ಏಜಲ್ಲಿ ಭಗವದ್ಗೀತೆಯನ್ನು ಓದಿದ ಅಂತಂದರೆ ಅವನ ಫರ್ದರ್ ಲೈಫ್ ಈಸ್ ಗೋಯಿಂಗ್ ಟು ಬಿ ಸೋ ಬ್ಯೂಟಿಫುಲ್. ಬಿಕಾಸ್ ಭಗವದ್ಗೀತೆ ಇಸ್ ನಥಿಂಗ್ ಅದರ್ ದೆನ್ ಇಟ್ ಈಸ್ ಎ ಕಂಪಾಸ್ ಫಾರ್ ಗೈಡಿಂಗ್ ಯು ಟುವರ್ಡ್ಸ್ ಎ ರೈಟ್ ಪಾತ್, ಹೆಲ್ಪಿಂಗ್ ಯು ಟು ಮೇಕ್ ಎ ಕರೆಕ್ಟ್ ಡಿಸಿಷನ್ ಇನ್ ಯುವರ್ ಲೈಫ್. ತಿರುವಳ್ಳವರ್ ಅಂತ ಹೇಳಿ ತಮಿಳ್ನಾಡಿನ ಒಬ್ಬ ರೈಟರ್, ಅನ್ನೌನ್ ರೈಟರ್ ರೈಟ್ಸ್ ಬುಕ್ ಕಾಲ್ಡ್ ತಿರುಕ್ಕುರಳ್ ಅಂತ ಇದೆ. ಎನಿ ಲ್ಯಾಂಗ್ವೇಜ್ ಇಟ್ ಇಸ್ ಟ್ರಾನ್ಸ್ಲೇಟೆಡ್ ವರ್ಲ್ಡ್ ವೈಡ್, ಯು ಕ್ಯಾನ್ ಬೈ ಆ್ಯಂಡ್ ರೀಡ್ ಇಟ್, ಈಕ್ವಲ್ ಟು ಭಗವದ್ಗೀತಾ. ದೀಸ್ ಆರ್ ಅಮೇಝಿಂಗ್ ಬುಕ್ಸ್, ಬಟ್ ಅನ್ಫಾರ್ಚುನೇಟ್ಲಿ ವಿ ನೆವರ್ ಡೆವಲಪ್ ದಟ್ ಹ್ಯಾಬಿಟ್ ಆಫ್ ರೀಡಿಂಗ್ ಬುಕ್ಸ್. ಕರೆಕ್ಟಾ? ಸೊ ಹಾಗಾಗಿ ಈ ಆತ್ಮಜ್ಞಾನ ನಿಮ್ಮಲ್ಲಿ ಜಾಗೃತಿ ಆಗಬೇಕು ಅಂತಂದರೆ ಅದು ಈ ಥರ ಪ್ರಯತ್ನಗಳ ಮೂಲಕ ಬರುತ್ತೆ. ಆ್ಯಂಡ್ ಎವ್ರಿಬಡಿ ಶುಡ್ ರೀಚ್ ದಟ್ ಲೆವೆಲ್. ಹಿಂದೂ ಧರ್ಮದ ಭಾರತೀಯ ಮೌಲ್ಯಗಳು ಇದನ್ನೇ ಹೇಳ್ತವೆ, ಏನು, ನಾವು ಆಸ್ಥೆಟಿಕ್ ಲೆವೆಲ್ಗೆ ಹೋಗಬೇಕು ಅನ್ನೋದನ್ನೇ ನಮಗೆ ಡೈರೆಕ್ಷನ್ ಕೊಡ್ತವೆ. ಬಟ್ ನಮ್ಮ ಈ ಬ್ಯಾಡ್ದಿರೋ ಮೈಂಡ್ ಸೆಟ್ಟಿಂದ ನಾವು ಬೇಕಾಗಿದ್ದು ಯಾವುದೂ ಮಾಡಿಲ್ಲ, ಬ್ಯಾಡ್ದಿರೋದನ್ನೇ ಜಾಸ್ತಿ ಮಾಡಿದ್ದೀವಿ. ಕರೆಕ್ಟ್? ಆ ಕಾರಣಕ್ಕೋಸ್ಕರ ನಮ್ಮಲ್ಲಿ ಈ ಗೊಂದಲಗಳು, ಕ್ರೌರ್ಯಗಳು, ದ ವೇ ಟುಡೇಸ್ ಯಂಗ್ ಜನ್ರೇಷನ್ ಈಸ್ ಬಿಹೇವಿಂಗ್, ಇಟ್ಸ್ ಸಮಥಿಂಗ್ ಬಿಯಾಂಡ್ ಇಟ್, ರೈಟ್? ಸೊ ಹಾಗಾಗಿ ಇವತ್ತು ಸಮಾಜದಲ್ಲಿ ಎಲ್ಲಾದರೂ ಒಂದಿಷ್ಟು ಸಮಸ್ಯೆಗಳಿದ್ದರೆ, ತಪ್ಪುಗಳಾಗ್ತಾ ಇದ್ದರೆ, ಕರಪ್ಷನ್ ಆಗ್ತಾ ಇದ್ದರೆ, ಕ್ರೈಮ್ ಆಗ್ತಾ ಇದ್ದರೆ, ಡಿವೋರ್ಸ್ಗಳಾಗ್ತಾ ಇದ್ದರೆ, ದೌರ್ಜನ್ಯಗಳಾಗ್ತಾ ಇದ್ದರೆ, ಎಲ್ಲೋ ಒಂದು ಕಡೆ ಆ ವ್ಯಕ್ತಿತ್ವಗಳನ್ನು ಬಿಲ್ಡ್ ಮಾಡೋದ್ರಲ್ಲಿ ಬಹುಪಾಲು ರೆಸ್ಪಾನ್ಸಿಬಿಲಿಟಿನ ಶಿಕ್ಷಕರಾಗಿ ನಾವು ತಗೊಳ್ಬೇಕಾಗತ್ತೆ. ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ, ಬಿಕಾಸ್ ಎವ್ರಿ ಹ್ಯೂಮನ್ ಬೀಯಿಂಗ್, ಅಬ್ರಹಂ ಮಾಸ್ಲೋ, ಸಿಗ್ಮಂಡ್ ಫ್ರಾಯ್ಡ್ ಹೇಳ್ತಾರೆ, ಎ ಗ್ರೇಟ್ ಸೈಕಾಲಜಿಸ್ಟ್, ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸಸ್ ವಿಲ್ ಡಿಸೈಡ್ ಯುವರ್ ಅಡಲ್ಟ್ಹುಡ್ ಬಿಹೇವಿಯರ್. ಏನು ಹೇಳ್ರಿ? ನೀವು ಚೈಲ್ಡ್ ಇರುವಾಗ ಅಪ್ ಟು 7th ಸ್ಟ್ಯಾಂಡರ್ಡ್ ಅಥವಾ 8th ಸ್ಟ್ಯಾಂಡರ್ಡಲ್ಲಿ ಏನು ಅನುಭವಗಳನ್ನ ಪಡ್ಕೊಂಡಿರ್ತೀರಿ, ಅವು ನಿಮ್ಮನ್ನು ಅಡಲ್ಟ್ ಲೈಫಲ್ಲಿ ಗೈಡ್ ಮಾಡ್ತಾವಂತೆ. ನೀವೇನೋ ಒಂದು ನಿರ್ಧಾರ ಮಾಡ್ತೀರಿ, ಏನೋ ಬಿಹೇವ್ ಮಾಡ್ತೀರಿ ಅಂತಂದರೆ ಅದು ಆವಾಗ ಕಲ್ತಿದ್ದ ಬಿಹೇವಿಯರ್ ಅಲ್ಲ, ಅದಕ್ಕೆ ದೆರ್ ಇಸ್ ಅ ರೀಸನ್ ಬಿಹೈಂಡ್, ದೆರ್ ಇಸ್ ಅ ಪಾಸ್ಟ್ ಎಕ್ಸ್ಪೀರಿಯನ್ಸ್. ಇವತ್ತು ನೀವು ಆಡುವ ಭಾಷೆ, ನಿಮ್ಮ ಸಂಸ್ಕಾರ, ಸಂಸ್ಕೃತಿ, ನಿಮ್ಮ ಡ್ರೆಸ್ಸಿಂಗ್ ಸ್ಟೈಲು, ನಿಮ್ಮನ್ನು ಯೋಚನಾ ವಿಧಾನ. ಎಷ್ಟೋ ಮಕ್ಕಳ ನನ್ನ ಹತ್ರ ಬರ್ತಾರೆ ಪೇರೆಂಟ್ಸ್ಗಳು, ಹೇಳ್ತಾರೆ, ಸರ್ ನಮ್ಮ ಮಗ ತುಂಬ ರಿಸರ್ವ್ಡ್, ಯಾರ ಹತ್ರ ಮಾತಾಡಲ್ಲ. ಮೊನ್ನೆ ಒಂದು ಬಂದಿದ್ದಾರೆ ಗಂಡ ಹೆಂಡ್ತಿ, ಸರ್ ನಮ್ಮ ಯಜಮಾನರು ಹಂಗೆ ಸರ್ ಅಂತ. ಸಿ ದಿಟ್ಸ್ ಎ ಪ್ರಾಕ್ಟೀಸ್ಡ್ ಹೆರಿಡಿಟ್ರಿ ಪಾರ್ಟ್, ರೈಟಾ? ಹಾಗಾಗಿ ನಮ್ಮ ಪಾಸ್ಟ್ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸಸ್ ವಿಲ್ ಗೈಡ್ ಅಸ್ ಆ್ಯಸ್ ಅಡಲ್ಟ್ಸ್. ನಮ್ಮಲ್ಲಿ ಎಲ್ಲೋ ಒಂದು ಡೀಪರ್ ಕಾನ್ಷಿಯಸ್ನೆಸ್ಸಲ್ಲಿ ನಮಗೆ ಗೊತ್ತಿಲ್ಲದೇ ನಮ್ಮನ್ನು ಗೈಡ್ ಮಾಡುವ ಒಂದು ಇದು ಸೆಟ್ ಆಗಿರುತ್ತೆ. ದಟ್ ಈಸ್ ಫ್ರಮ್ ದಿ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸ್. ಈಗ ನಮ್ಮಲ್ಲಿ ಆ್ಯಂಗ್ಸೈಟಿಯನ್ನು ನಾನು ಅದನ್ನು ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಫರ್ದರ್, ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಇಟ್ ಟ್ರಿಗರ್ಸ್ ಅಡಲ್ಟ್ ಬಿಹೇವಿಯರ್ ಅಂತ ಹೇಳಿ. ಹಾಗಾಗಿ ನಾವು ಟೀಚರ್ಸ್ಗಳು ಸಮಾಜದಲ್ಲಿ ಆಗ್ತಾ ಇರೋ ಒಂದು ಸಮಸ್ಯೆಗಳಿಗೆ ಬಹುಪಾಲು ಪಾತ್ರವನ್ನು ವಹಿಸ್ತೀವಿ, ಆ್ಯಂಡ್ ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಇಟ್. ಕರೆಕ್ಟಾ? ನಮ್ಮ ಇಡೀ ಜಗತ್ತಿನಲ್ಲಿ 3 ಜನರನ್ನು ಮಾತ್ರ ಲಿವಿಂಗ್ ಗಾಡ್ಸ್ ಅಂತ ಕರೀತಾರೆ. ದೇವ್ರನ್ನ ನಾವು ಯಾವತ್ತೂ ನೋಡಿಲ್ಲ, ಆದರೆ 3 ಜನರನ್ನು ನಾವು ಜೀವಂತ ಇರುವ ದೇವರು ಅಂತ ಪೂಜೆ ಮಾಡ್ತೀವಿ. ಯಾರ್ಯಾರೆಲ್ಲ ಹೇಳ್ರಿ? ಹಾಂ, ತಂದೆ ತಾಯಿಗಳು ಮತ್ತು ಗುರುಗಳು. 2 ಆಯಿತು, 3ನೇದು? ವೆರಿ ಗುಡ್. ಮಾತೃ ಪಿತೃ ದೇವೋ ಭವ. ಕರೆಕ್ಟಾ? ಗುರುದೇವೋ ಭವ, ವೈದ್ಯೋ ನಾರಾಯಣೋ ಹರಿ. ಹೇಳ್ತೀವ ನಾವು? ಇವು 3 ಜೀವಂತ ಇರೋ ದೇವರು ಅಂತ ಹೇಳಿ. ಜನ್ಮ ಕೊಡೋರು ಅಪ್ಪ ಅಮ್ಮ,
ಕರೆಕ್ಟಾ? ಬದುಕನ್ನು ಕಲಿಸ್ಕೊಡೋದು ಗುರುಗಳು, ಅದು ನಿಮ್ಮ ಜೀವನ ಉಳಿಸೋದು ಡಾಕ್ಟ್ರು. ಇವರಿಗಿಂತ ದೊಡ್ಡ ನಮ್ಮ ಕಡೆ ಎಲ್ಲ ಹಳ್ಳಿಲಿ ನಿಮ್ಮಲ್ಲೂ ಇರ್ಬೋದು ಅನುಭವಗಳು. ನಮ್ಮ ಹಳ್ಳಿಲಿ ದೇವ್ರ ಫೋಟೋಗಳ ಜೊತೆ ಒಬ್ಬರು ಡಾಕ್ಟ್ರ್ ಫೋಟೋ ಕಂಪಲ್ಸರಿ ಇರ್ತಿತ್ತು. ನಾವೆಲ್ಲ ಹುಟ್ಟೋ ಟೈಮಲ್ಲಿ ದುಡ್ಡೆಲ್ಲ ಇಲ್ಲ, ಬಾಳೆಕೊನೆ, ಅಕ್ಕಿ, ತೆಂಗಿನಕಾಯಿ ಹೊತ್ಕೊಂಡು ಹೋಗ್ಬಿಡ್ತಿದ್ರು ಮೂಟೆ ಮೂಟೆ ಡಾಕ್ಟ್ರಿಗೆ. ಇವತ್ತಿಗೂ ದೇವರ ರೀತಿಯಲ್ಲಿ ಡಾಕ್ಟ್ರನ್ನ ಟ್ರೀಟ್ ಮಾಡುವಂಥ ಊರುಗಳು ಇವತ್ತಿಗೂ ನಮ್ಮಲ್ಲಿದೆ. ಅವರ ಮೌಲ್ಯಗಳು ಹಾಗಿದ್ದು, ಬಟ್ ಇವತ್ತಿನ ಪ್ರಪಂಚದಲ್ಲಿ ಹಾಗಿಲ್ಲ. ಹಾಗಾಗಿ ಟೀಚರ್ಸ್ ಪ್ಲೇ ವೆರಿ ವೈಟಲ್ ರೋಲ್ ಇನ್ ಟರ್ಮ್ಸ್ ಆಫ್ ಶೇಪಿಂಗ್ ಆರ್ ಪ್ರೊಡ್ಯೂಸಿಂಗ್ ಗುಡ್ ಹ್ಯೂಮನ್ ಬೀಯಿಂಗ್ಸ್ ಟು ದಿ ಸೊಸೈಟಿ. ಜ್ಞಾನಿಗಳನ್ನು ಪ್ರೊಡ್ಯೂಸ್ ಮಾಡೋದ್ರಲ್ಲಿ ರ್ಯಾಂಕ್ ಕೊಡೋರು ಸರ್. ನಾವಿವತ್ತು ರ್ಯಾಂಕ್